ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸರಿತಾ. ವೆಲ್ಕಮ್ ಟು ಮೈ ಚಾನಲ್ ಕಿಯನ್ ಅಟ್ ಟೈಮ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ಬಂದು ಬೋಂಡ ರೆಸಿಪಿ ತೋರಿಸ್ತಾ ಇದ್ದೀನಿ. ಈಸಿಯಾಗಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಬನ್ನಿ ನೋಡೋಣ ಯಾವ ಥರ ಮಾಡೋದು ಏನು ಅಂತ. ಫಸ್ಟು ಒಂದು ಬೌಲ್ ತೊಗೊಂಡು ಅದರಲ್ಲಿ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕ್ಕೊಳ್ಳಿ, ಎಷ್ಟು ಮೆಂಬರ್ಸ್ ಬೇಕೋ ಅಷ್ಟು. ನಾನಿಲ್ಲಿ ಒಂದು 1/4 kg ಅಷ್ಟು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಸಾಲ್ಟು ಪುಡಿ ಸಾಲ್ಟೇ ಹಾಕಿ. ಮತ್ತು ಒಂದು 2-3 ಸ್ಪೂನ್ ಬಂದು ಚಿಲ್ಲಿ ಪೌಡರು. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾಕಂದರೆ ಮಕ್ಕಳು ಎಲ್ಲ ತಿಂತಾರಲ್ಲ, ಅದಕ್ಕೋಸ್ಕರ. ನೀವು ಬೇಕಾದರೆ ಇಲ್ಲಿ ಚಿಲ್ಲಿ ಪೌಡ್ರ್ ಸ್ಕಿಪ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನೆಕ್ಸ್ಟ್ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿದ್ದೀನಿ. ನೆಕ್ಸ್ಟು ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತೈತೆ, ಅದು ಬೇರೆ ಥರ ಬರುತ್ತೆ, ಮಸಾಲೆ ಬೋಂಡ ಥರ ಬರುತ್ತೆ ಟೇಸ್ಟು. ನೋಡಿ, ನೆಕ್ಸ್ಟ್ ಸೋಡಾ ಸ್ವಲ್ಪ ಹಾಕ್ತಾಯಿದ್ದೀನಿ. ತುಂಬ ಹಾಕ್ತಾಯಿಲ್ಲ, ತುಂಬ ಹಾಕಬೇಡಿ, ಎಣ್ಣೆ ಜಾಸ್ತಿ ಎಳಿತೈತೆ. ಸೋಡಾ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಸಾಕು. ಮತ್ತು ಇಲ್ಲಿ ಬಂದು ತೋರಿಸ್ತಾಯಿದ್ದೀನಿ ನೋಡಿ, ಸಣ್ಣ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಪುದೀನ, ಮತ್ತು ಇವಾಗ ತೋರಿಸ್ನಲ್ಲ ಅದು ಬಂದು ನುಗ್ಗೆ ಸೊಪ್ಪು. ನಾನು ಇಲ್ಲಿ ಬೋಂಡಕ್ಕೆ ನುಗ್ಗೆ ಸೊಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳಿ. ಅವೈಲೇಬಲ್ ಇರೋರು ನುಗ್ಗೆ ಸೊಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಇಲ್ಲಾಂದರೆ ಪರವಾಗಿಲ್ಲ, ಪುದೀನ ಸೊಪ್ಪು ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಅವೇ ಹಾಕ್ಕೊಳ್ಳಿ, ಪರವಾಗಿಲ್ಲ. ಅದು ಹಾಕ್ಕೊಂಡ್ರಲ್ಲ, ಮತ್ತು ಅದನ್ನೆಲ್ಲ ನೆಕ್ಸ್ಟ್ ಮಿಕ್ಸ್ ಮಾಡಬೇಕು ನಾವು. ನೀರು ಏನು ಹಾಕ್ಕೊಬಾರ್ದು, ಫಸ್ಟು ಅದನ್ನೇ ಎಲ್ಲ ಮಿಕ್ಸ್ ಮಾಡಬೇಕು ನಾವು. ಯಾಕಂದರೆ ಈರುಳ್ಳಿಯಲ್ಲೆಲ್ಲ ನೀರು ಬರುತ್ತೆ. ಮತ್ತು ಅದಕ್ಕೋಸ್ಕರ ಫಸ್ಟು ಎಲ್ಲ ನೀಟಾಗಿ ಈರುಳ್ಳಿಗೆ ನಾವೇನೇನು ಹಾಕಿದ್ದೀರೋ ಐಟಮ್ಸ್ ಅದಕ್ಕೆಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು ಕಡಲೆ ಹಿಟ್ಟು. ಸೊ ಅದಕ್ಕೋಸ್ಕರನೇ ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ತುಂಬ ಈಸಿಯಾಗಿ ಮಾಡ್ಕೊಬೋದು. ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಇಲ್ಲಿ ಮತ್ತೆ ಬಂದುಬಿಟ್ಟು ಇಲ್ಲಿ ನೀರು ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಬೋಂಡಾಗೆ ಜಾಸ್ತಿ ನೀರು ಇಡಿಸಲ್ಲ, ಸೊ ಅದಕ್ಕೆ ನಿಧಾನವಾಗಿ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀರು. ಇಲ್ಲಿ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ನೀವು ಮಾಡ್ಕೊಬೋದು ಮನೆಯಲ್ಲಿ. ತುಂಬ ಈಸಿಯಾಗಿ ಮಾಡ್ಕೊಬೋದು, ಸಿಂಪಲ್ಲಾಗಿ ಮಾಡ್ಕೊಬೋದು. ಸಡನ್ನಾಗಿ ಮನೆಗೆ ಯಾರು ನೆಂಟರು ಬಂದರೆ ಹಂಗೆ ಬೇಗ ಒಂದು 5 ನಿಮಿಷದಲ್ಲಿ ಮಾಡ್ಕೊಬೋದು ಈ ಥರ ಬೋಂಡ. ನಿಮಗೆ ಬೇಕು ಅಂದರೆ ಇದು ಫಸ್ಟೇ ಮಿಕ್ಸ್ ಮಾಡಿಕೊಂಡು, ಬೆಳಗ್ಗೆ ಮಿಕ್ಸ್ ಮಾಡಿಕೊಂಡು ಮಧ್ಯಾಹ್ನ ಸ್ನ್ಯಾಕ್ಸ್ಗೆ ಈವ್ನಿಂಗೆಲ್ಲ ಮಾಡ್ಕೊಬೋದು. ಈ ಥರ ತುಂಬ ಟೇಸ್ಟಾಗಿರುತ್ತೆ. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕಿದ್ದಲ್ಲ ಆವಾಗಲೇ, ಅದಕ್ಕೆ ಕಲರ್ ಈ ಥರ ಇರೋದು ರೆಡ್ಡಿಗೆ ಬರ್ತಾಯಿದೆ. ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೆ, ಅದಕ್ಕೆ ಕಲರ್ ಈ ಥರ ಬರ್ತಾಯಿದೆ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಈ ಕಲರ್ ಬರೋಲ್ಲ, ವೈಟಕ್ಕೆ ಬರ್ತೈತೆ. ನಾನು ಮಾಡೋ ಬೋಂಡ ಇದು ರೆಡ್ ಕಲರ್ ಬೋಂಡ ಮಾಡ್ತಾಯಿದ್ದೀನಿ ಇಲ್ಲಿ. ನೀವು ಬೇಡ ಅನ್ನೋರು ಸ್ಕಿಪ್ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು, ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಕೊಬೋದು. ನಾನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ ಅಷ್ಟೇ. ನೋಡಿ, ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಬೋಂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದು. ನಮ್ಮ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ವೀಡಿಯೋಸ್ ಎಲ್ಲನೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ವೀಡಿಯೋಸ್ ನೋಡಿದವರೆಲ್ಲ ನಂಗೆ ಸಪೋರ್ಟ್ ಮಾಡಿ. ನೋಡಿ, ಈ ಥರ ಮಿಕ್ಸ್ ಮಾಡಿಬಿಟ್ಟು 1/2 hour 1 hour ಬಿಟ್ಬಿಡಬೇಕು. ಆವಾಗ ಚೆನ್ನಾಗಿ ಈರುಳ್ಳಿಯಲ್ಲಿರೋ ನೀರಿನಂಶ ಎಲ್ಲ ಹೊರಗಡೆ ಬರುತ್ತೆ. ಆವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬನ್ನಿ, ಇಲ್ಲಿ ನಿಮಗೆ ನಾನು ವೀಡಿಯೋ ಮಾಡ್ಕೊಳೋದು ಮರ್ತೋಗ್ಬಿಟ್ಟಿದ್ದೆ. ಫಸ್ಟೇ ಒಂದು ರೌಂಡು ಎಣ್ಣೆಯಲ್ಲಿ ಬೋಂಡ ಬಿಟ್ಟಿದ್ದೆ, ಸೊ ಅದಕ್ಕೆ ಆಮೇಲೆ ನೆನಪು ಬಂತು, ಅದನ್ನು ವೀಡಿಯೋ ಮಾಡಿಕೊಂಡೆ. ಫಸ್ಟೇ ಹಾಕ್ಬಿಟ್ಟಿದ್ದೀನಿ ನಾನು ಇದು ಎಣ್ಣೆಯಲ್ಲಿ. ವೀಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೆ ಈ ಕ್ಲಿಪ್ನ, ಅದಕ್ಕೆ ಅದು ಇರಲಿ ಅಂತ ಆ್ಯಡ್ ಮಾಡಿದೆ. ಯಾಕಂದರೆ ನಾನು ಇಲ್ಲಿ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿದಾಗ ರೆಡ್ ಕಲರ್ ಬರ್ತಾಯಿದೆ, ಎಣ್ಣೆ ರೆಡ್ ಕಲರ್ ಬರುತ್ತೆ. ಸೊ ಅದಕ್ಕೆ ಯಾವುದೋ ಬೇರೆ ಎಣ್ಣೆ ಮಿಕ್ಸ್ ಮಾಡಿದ್ದಾರೆ ಅಂದ್ಕೊಂಡ್ಬಿಡ್ತೀರಾ, ಅದಕ್ಕೆ ಹೇಳ್ತಾಯಿದ್ದೀನಿ ನಾನು. ನೋಡಿ, ಇಲ್ಲಿ ಈ ಥರ ಹಾಕ್ತಿರಲ್ಲ ಎಣ್ಣೆ, ಸೂಪರಾಗಿ ಬಂದಿತ್ತು ಬೋಂಡ ಅಂತೂ. ಇದೇ ಥರ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ. ನೋಡಿ, ಇದು ಕಾಂಬಿನೇಷನ್ ಬಂದು ಚಟ್ನಿ ಮಾಡ್ಕೊಳ್ಳಿ, ಕಡಲೆ ಬೀಜ ಚಟ್ನಿ. ತುಂಬ ಟೇಸ್ಟಾಗಿರುತ್ತೆ ಇದು. ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಕೂಡ ನಾವು ತಿನ್ಬೋದು ಇದನ್ನು, ಈ ಥರ ಮಾಡಿಕೊಂಡು ನಾವು ಬೋಂಡ ಮಾಡಿಕೊಂಡು. ಇಲ್ಲಿ ನೋಡಿ, ನಾನು ಫಸ್ಟೇ ಚಟ್ನಿ ಎಲ್ಲ ಮಾಡಿಟ್ಟಿದ್ದೆ. ನೋಡಿ, ಚಟ್ನಿ ಮಾಡಿಬಿಟ್ಟು ಈ ಥರ ಬೋಂಡಾಗೆ ಅದರಲ್ಲಿ ತಿಂದರೆ ಚಟ್ನಿಯಲ್ಲಿ ಕಾಂಬಿನೇಷನ್ ಎರಡು ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ. ವಿಡಿಯೋ ನೋಡಿಬಿಟ್ಟು ನಿಮಗೆ ನೀವು ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನಂಗೆ ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದ್ರೆ ನನಗೂ ಒಂದು ಒಳ್ಳೆ ಬೂಸ್ಟ್ ಕೊಟ್ಟಂಗಾಗುತ್ತೆ. ಇನ್ನೂ ಒಳ್ಳೆ ವೀಡಿಯೋಸ್ ಮುಂದೆ ಮಾಡ್ತೀನಿ ನಾನು. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.